ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ನನ್ನ ಮಾರ್ನಿಂಗಿಂದಾನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಡೈಲಿ ಮಾರ್ನಿಂಗ್ ಒಂದು ಗ್ಲಾಸು ಲೆಮನ್ ವಾಟ್ರ್ ಕುಡಿದ್ಮೇಲೆ ನನ್ನ ದಿನಚರಿ ಸ್ಟಾರ್ಟ್ ಆಗೋದು. ಸೊ ಹಾಗೆ ಬಿಸಿಲು ಬಂದಿತ್ತಲ್ಲ, ಸೊ 8 ಗಂಟೆ 8:15 ಆಗಿತ್ತು. ಸೊ ಆವಾಗ ಕುತ್ಕೊಂಡು ನೀರು ಕುಡಿತಾ ಸೂರ್ಯನ ಬಿಸಿಲು ಕಾಸ್ಕೊಳ್ತಾ ಹೊರಗಡೆ ಕುತ್ಕೊಂಡಿದ್ದೆ. ಹಾಗೆ ಬಾಗಲದಲ್ಲಿ ಅದು ಒಳಗಡೆನೇ ಬಿಸಿಲು ಬಂದುಬಿಡುತ್ತೆ, ಎಷ್ಟು ಚಂದ ಬಿಸಿಲು ಬಂದಿರುತ್ತೆ. ಸೊ ಅದನ್ನು ನೋಡ್ತಾ ಒಂದು ಸ್ವಲ್ಪ ಅಲ್ಲೇ ಕುತ್ಕೊಂಡು ಧ್ಯಾನ ಮಾಡಿಕೊಂಡು ಆಮೇಲೆ ಬಿಸಿನೀರನ್ನು ಕುಡ್ಕೊಂಡು ನನ್ನ ದಿನಾನ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಇದೇ ನನ್ನ ಮಾರ್ನಿಂಗ್ ಆಗಿರುತ್ತೆ, ಮಾರ್ನಿಂಗ್ ರುಟೀನ್ ಆಗಿರುತ್ತೆ. ಅಂದರೆ ಇದು ಬಿಟ್ಟರೆ ಮಾರ್ನಿಂಗ್ ಬಿಸಿಲು ಬಿಟ್ಟರೆ ಮತ್ತಿನ್ನು ಒಳಗಡೆ ಇಲ್ಲಿ ಬಿಸಿಲು ಬರಲ್ಲ. ಇದು ಮತ್ತು ಹೊರಗಡೆ ಹೋಗಿ ಬಿಸಿಲು ಕಾಸಬೇಕಾಗುತ್ತೆ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಮಾರ್ನಿಂಗ್ನೇ ಎದ್ದ ತಕ್ಷಣ ಒಂದು ಸ್ವಲ್ಪ ನೀರು ಕುಡಿತಾ ಅಲ್ಲೇ ಬಿಸಿಲು ಕಾಯಿಸ್ತಾ ಕುಂದಿರ್ತೀನಿ. ಇಲ್ಲ ಅಂದರೆ ಟೀ ಅದು ಏನು ಮುಂಜಾನೆ ಅದು ಕುಡಿಯಲ್ಲ. ಸೊ ನಸುಕಿನ ಸಾಗರ್ ಬಂದಿರ್ತಾನಲ್ಲ 4 ಗಂಟೆಗದು. ಸೊ ಆವಾಗಲೇ ಒಂದು ಸ್ವಲ್ಪ ಟೀ ಕುಡಿದು ವಾಪಸ್ ಮಲ್ಕೊಂಡಿರ್ತೀವಿ. ಆಮೇಲೆ ಬೆಳಗ್ಗೆ ಎದ್ದ ಮೇಲೇ ಇದು ರುಟೀನ್ ಸ್ಟಾರ್ಟ್ ಆಗುತ್ತೆ, ನೀರು ಕುಡಿಯೋದು. ಆಮೇಲೆ 8:15 ಆಗಿರುತ್ತೆ. ಎದ್ದ ಮೇಲೆ ನೀರು ಕುಡ್ಕೊಂಡು ಬಿಸಿಲು ಕಾಯಿಸ್ತಾ ಕಣ್ಣು ಉಜ್ಕೊಂಡು ಒಂದು ಸ್ವಲ್ಪ ಧ್ಯಾನ ಮಾಡಿಕೊಂಡು ಆಮೇಲೆ ಹೇಳ್ತೀನಿ. ಅಲ್ಲಿಂದ ಎದ್ದು ಆಮೇಲೆ ನಂದು ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನಾದ್ರು ತಿಂಡಿ ಮಾಡಬೇಕಾದ್ರೆ ಮಾಡ್ಕೊಳ್ತೀನಿ. ಆಮೇಲೆ ಮನೆ ಕ್ಲೀನಿಂಗ್ ಆಗಲಿ, ತಿಂಡಿ ಮಾಡಿಟ್ಟು ಆಮೇಲೆ ಮನೆ ಕ್ಲೀನಿಂಗು ಎಲ್ಲನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ರಾಗಿ ದೋಸೆ ಮಾಡಬೇಕಂದ್ರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಅದಕ್ಕೆ ರವೆ ಹಾಕಬೇಕು. ಅದು ರವಾನು ಹೆಲ್ದಿಯಾಗಿರುತ್ತಲ್ಲ. ಸೊ ರಾಗಿನೂ ಮತ್ತು ರವೆ ಎರಡು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ 1.5 ಕಪ್ ರಾಗಿ ಹಾಕ್ತಾಯಿದ್ದೀನಿ, 1.5 ಕಪ್ಪು ರವೆ ಹಾಕಿ 1 ಕಪ್ಪು ರಾಗಿ ಹಾಕ್ತಾಯಿದ್ದೀನಿ. ಈ ಥರ ಮಿಶ್ರಣ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನೀವು ಬೇಕಾದರೆ ಸಬ್ಬಸಿಗೆ ಹಾಕೋಬೋದು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಈ ಥರ ಎಲ್ಲ ಥರನೂ ಹಾಕೋಬೋದು. ಸೊ ನಾನು ಇಲ್ಲಿ ಏನೂ ಹಾಕ್ಕೊಂಡಿಲ್ಲ. ಸೊ ಪ್ಲೇನ್ ದೋಸೆ ಮಾಡಿಕೊಂಡು ಅದಕ್ಕೆ ಚಟ್ನಿ ಮಾಡ್ಕೋಬೇಕಂತ ಹೇಳಿ ಸೊ ಹಾಗೆ ಪ್ಲೇನ್ ದೋಸೆ ಮಾಡ್ಕೊತಾ ಇದ್ದೀನಿ. ರವೆ ಹಾಕಿ ರಾಗಿ ಹಿಟ್ಟು ಹಾಕಿ ಇಷ್ಟು ಉಪ್ಪು ಮತ್ತು ಸೋಡಾ ಹಾಕಿ ಕಲಿಸಿ ಒಂದು ಸ್ವಲ್ಪ ಎತ್ತಿಟ್ಬಿಡಿ. ನಾನು ಇದಕ್ಕೆ ಕಲಸೋಕೆ ಏನು ಹಾಕ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ಮೊಸರಿತ್ತು, ಮೊಸರಲ್ಲೇ ನೀರು ಹಾಕಿ ಅಳ್ಳಾಡಿಸಿ ಒಂದು ಮಜ್ಜಿಗೆ ಟೈಪ್ ಮಾಡಿಕೊಂಡು 2 ಗ್ಲಾಸ್ ಮಾಡಿಕೊಂಡು ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಬೆಳಗ್ಗೆ ಬೇಗನೆ ನಾಷ್ಟಕ್ಕೆ ಮಾಡ್ಕೋಬೇಕಂದ್ರೆ ಇದು ಈಸಿಯಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ದೋಸೆನೂ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ, ಹೆಲ್ದಿಯಾಗಿಯೂ ಇರುತ್ತೆ. ಇನ್ನೂ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ಯಾವ ಥರ ಆಗುತ್ತೆ ಅಂಥೇಳಿ. ಚಿಕ್ಕ ಮಕ್ಕಳಿಗೆ ಡಬ್ಬಿಗಳು ಹಾಕ್ತೀನಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿಯೂ ಇರುತ್ತೆ. ಮತ್ತು ಬೆಳಗ್ಗೆ ಬೇಗನೆ ಏನಪ್ಪ ಮಾಡೋದು ತಿಂಡಿಗೆ ಅಂತಂದರೆ ಸೊ ಈ ಥರ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಬೆಳಗ್ಗೆನೇ ನೈಟನೇ ಅಕ್ಕಿಯೆಲ್ಲ ನೆನೆ ಇಟ್ಟು ಆಮೇಲೆ ರುಬ್ಬಿ ಮಾಡೋದು ಇದೆಲ್ಲ ಕಷ್ಟನೇ ಬೇಡ. ಸೊ ಈ ಥರ ಈಸಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಅದು ಟೊಮೆಟೊ ಮತ್ತು ಈರುಳ್ಳಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಇದ್ದಿದ್ದಿಲ್ಲ, ಸೊ ಹಾಗೆ ಮಾಡ್ಕೋಬೇಕಂತ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಈರುಳ್ಳಿ, ಟೊಮೆಟೊ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಕೆಂಪು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಒಂದೊಂದಾಗಿ ತೋರಿಸ್ತೀನಲ್ಲ, ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ಚೆನ್ನಾಗಿ ರುಬ್ಕೊಂಡು ದೋಸೆ ಕೂಡ ಹಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸಲ ಆದರೂ ಈ ಚಟ್ನಿನ, ಚೆನ್ನಾಗಿರುತ್ತೆ ಇದು.
ಅಷ್ಟರಲ್ಲಿ ಸಾಗರು ಎದ್ದು ಬಂದುಬಿಟ್ಟ. ಸೊ ಅಂದರೆ ನೈಟ್ ಡ್ಯೂಟಿ ಇರುತ್ತಲ್ಲ, ಬೆಳಗ್ಗೆ ಬೇಗ ಎದ್ದಿರ್ತಾನೆ. ಸೊ ಅದಕ್ಕೆ ಬೆಳಿಗ್ಗೆ ಬೇಗ ನಾಷ್ಟ ಮಾಡಬೇಕು. ಹಾಗಾಗಿ ದೋಸೆನ ಮಾಡ್ಕೊಂಡಿದ್ದೆ, ಸಖತ್ತಾಗಿತ್ತು. ಆಮೇಲೆ ನನಗೆ ತುಂಬಾ ಶೀತ ಆಗ್ತಾಯಿದೆ, ಅದಕ್ಕಾಗಿ ಸ್ಟೀಮ್ ತೊಗೋತಾ ಇದ್ದೆ ಇಲ್ಲಿ. ಸ್ಟೀಮ್ ಡೈಲಿ 1 ಟೈಮ್ ಅಥವಾ 2 ದಿನಕ್ಕದು ಒಂದು ಸಲ ತೊಳ್ಕೊತಾ ಇದ್ದೀನಿ ಇವಾಗ. ಸೊ ಹಾಗೆ ಮಧ್ಯಾಹ್ನ ಒಂದು ಸ್ವಲ್ಪ ಕುತ್ಕೊಂಡು ಚಿಲ್ ಮಾಡುವಾಗ ಮತ್ತು ಪೇರುಕಾಯಿ ಮೋಸಂಬಿದು, ಸೊ ಅದನ್ನು ತೊಗೊಂಡು ತಿನ್ಕೋತಾ ಟೈಮ್ ಪಾಸ್ ಮಾಡಿದ್ವಿ. ಇವಾಗಂತೂ ಈ ಪೇರುಕಾಯಿ ಸೀಸನ್ ಯಾವಾಗ ಸ್ಟಾರ್ಟ್ ಆಗಿದೋ, ಸೊ ಅವಾಗಿಂದನೂ ಪೇರುಕಾಯಿ ತಿಂತಾ ಇದ್ದೀನಿ. ಡೈಲಿ 1 ಟೈಮ್ ಆದರೂ ಪೇರುಕಾಯಿನ ತಿಂತೀನಿ. ಸೊ ಹಾಗೆ ಮಧ್ಯಾಹ್ನ ಏನು ಮಾಡಿದೆ ಅಂದರೆ ವಟಾಣಿ ಮತ್ತು ಮೆಂತ್ಯ ಪರೋಟ ಮಾಡಿದ್ದೆ. ಅದ್ರ ಜೊತೆಗೆ ಕೇಸರಿ ಬಾತ್ ಮಾಡ್ಕೊಂಡಿದ್ದೆ, ಸಖತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮೆಂತ್ಯ ಪರೋಟ ಕೂಡ ಏನು ಬೇಕಾದರೂ ಕಾಂಬಿನೇಷನ್ ಆಗುತ್ತೆ. ಸೊ ನಾನು ಅದ್ರ ಜೊತೆ ಒಂದು ಸಾರಿ ಮೊಸರು ಹಚ್ಕೊಂಡು ತಿಂತೀನಿ, ಒಂದೊಂದು ಸಾರಿ ಬೇಕಾದರೆ ಈ ಥರ ಪಲ್ಯ ಅದು ಏನಾದರೂ ಮಾಡ್ಕೊಂಡು ತಿಂತೀನಿ ಅಷ್ಟೇ. ಟೈಮ್ ಇಲ್ಲ ಅಂದರೆ ಜಾಸ್ತಿ ಮೊಸರು ಹಚ್ಕೊಂಡೇ ತಿನ್ನೋದು. ಆಮೇಲೆ ಈವ್ನಿಂಗ್ ವಾಕ್ ಹೋಗ್ತಾ ಇದ್ವಿ ಕೆಳಗಡೆ. ವಾಕ್ ಹೋಗುವಾಗ ಒಂದು ಸ್ವಲ್ಪ ಬ್ಲ್ಯಾಕ್ ಗ್ರೇಪ್ಸ್ ಇದ್ದು, ಸೊ ಅವನ್ನ ತಿನ್ಕೊಂಡು ಹಾಗೆ ವಾಕ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ತೊಗೊಂಡೆ. ಎಲ್ಲ ತಲೆ ಚಲ್ಕೊತೀನಿ